ಮಾಡ್ಲಾ? ಈಗ ಗೊತ್ತಾಗೋಯ್ತು ಏನು ಅಂತಂದ್ರೆ, ವೇದಾಂತ ಅರ್ಥವು ಅನುಭವಕ್ಕೆ ಬರ್ಬೇಕಾದ್ರೆ ಬಾಹ್ಯದಲ್ಲಿರ್ತಕ್ಕಂಥದ್ದೆಲ್ಲವೂ ನನಗೆ ಚೆನ್ನಾಗಿ ಅರ್ಥ ಆಗ್ಬೇಕು. ಅವಾಗ್ಲೇ ನಿಜವಾದ ಸನ್ಯಾಸಿ ಆಗೋದಕ್ಕೆ ಸಾಧ್ಯ ಆಗೋದು. ತೇ ಬ್ರಹ್ಮ ಲೋಕೇಶು ಪರಾಂತ ಕಾಲೆ, ಆ ಪರಾಂತ ಕಾಲೆ ಅಂತ ನನಗೆ ಅರ್ಥ ಆಗ್ಬೇಕು ಅಂತಂದ್ರೆ ಸರ್ವಾತ್ಮಕ ಭಾವವೇ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ನನ್ಗೆ ಅರ್ಥ ಆಯ್ತಲ್ಲ, ಅಹಂಕಾರವಾಗಲಿ ಮಮಕಾರವಾಗಲಿ ಇವು ಯಾವುದು ಸಹ ನನ್ನ ಜೊತೆ ಇರೋದಿಲ್ಲ. ಇವೆಲ್ಲವೂ ನನ್ನ ಬಿಟ್ಟು ಹೋಗ್ತಕ್ಕಂಥದ್ದೇ. ಪರಮಾತ್ಮನೊಬ್ಬನೇ ಪ್ರತಿ ಕ್ಷಣವೂ ನನ್ನನ್ನ ಕಾಪಾಡ್ತಾ ಇರ್ತಕ್ಕಂಥದ್ದು. ಅದಕ್ಕಾಗಿ ನಾನು ಪರಮಾತ್ಮನನ್ನೇ ಹೊಂದ್ಬೇಕು. ಪರಮಾತ್ಮನ ನಂದು ಬಿಡೋ ಹಾಗಿಲ್ಲ. ಅವನೇ ನನಗೆ ಸರ್ವಸ್ವ, ಸರ್ವಾತ್ಮಕ ಭಾವ ನನಗೆ ಈಗ ಬಂತು. ಮುಖ್ಯವಾಗಿ ಆ ಭಾವವನ್ನ ತಗೋಬೇಕು ಅನ್ನೋದು ಈಗ ನನ್ಗೆ ಅರ್ಥ ಆಯ್ತಲ್ವಾ. ಇದೇನೇ ನಿಜವಾದ ಸನ್ಯಾಸತ್ವ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಇಂತಹ ಯತಿಗಳಿಗೆ ದೇಹಾಭಿಮಾನವಾಗಲಿ ಯಾವಾಗ ಪೂರ್ಣವಾಗಿ ಯತಿಗಳು ಅಂದ್ರೆ ಯಾರು? ಅವ್ರಿಗೆ ದೇಹಾತ್ಮ ಭಾವವಿಲ್ಲ, ಅಹಂ ಬ್ರಹ್ಮಾಸ್ಮಿ ವೇದಾಂತ ಅರ್ಥ ತಿಳ್ಕೊಂಡ್ಬಿಟ್ಟಿದ್ದಾರೆ, ಪೂರ್ಣವಾದ ಜ್ಞಾನ ಸಾಧನೆಯಲ್ಲೇ ತೊಡಗಿದ್ದಾರೆ, ಪರಬ್ರಹ್ಮ ಸ್ವರೂಪವನ್ನ ನೋಡ್ತಾ ಮೂಲ ಸ್ವರೂಪವೇ ಬೇಕು ಅಂತ ಕುಳಿತುಕೊಂಡ್ಬಿಟ್ಟಿದ್ದಾರೆ. ಅದಕ್ಕಾಗಿ ಇವರಿಗೆ ದೇಹದ ಅಭಿಮಾನವೂ ಇಲ್ಲ. ಈಗ ತಾನೇ ಹೇಳುದು, ದೇಹದಲ್ಲಿ ಯಾವ ಅಭಿಮಾನವೂ ಇರಬಾರ್ದು. ಕರ್ಮಗಳ ಸಂಬಂಧವಾಗಲಿ ಇರುವುದಿಲ್ಲ. ಕರ್ಮಗಳ ಸಂಬಂಧ ಈಗ ತಾನೇ ಹೇಳಿದ್ವಲ್ಲ, ಆ ಮೋಹ ಮಮಕಾರಗಳು ಯಾವುದು ಇಲ್ಲ. ಯಾವ ಕರ್ಮಗಳನ್ನ ಮಾಡಿದ್ರೂ ಸಹ ಅದು ಪರಮಾತ್ಮನ ಸೇವೆ ಕರ್ತವ್ಯ ಅನ್ನೋ ಒಂದು ದೃಷ್ಟಿಯಿಂದ ಬಾಹ್ಯದಲ್ಲಿ ಮಾಡಿದ್ದೇನೆ ಹೊರತು ಇದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಆ ಒಂದು ಕರ್ಮವನ್ನೇ ಮಾಡ್ತಾ ಮಾಡ್ತಾ ಯೋಗವನ್ನ ಮಾಡ್ಕೊಂಡಾಗ ಆ ಯೋಗದಲ್ಲಿ ಆನಂದವನ್ನ ಪಟ್ನೆಲ್ಲ, ಅದೇ ನಿಜವಾದ ಕರ್ಮಯೋಗ. ಆವಾಗ ಅವನಿಗೆ ಯಾವ ಕರ್ಮಗಳು ಉಂಟಾಗುವುದಿಲ್ಲ. ನಾವೇನ್ ಅನ್ಕೊಂತೀವಿ, ಅಯ್ಯೋ ನಾವ್ ಹೀಗೆ ಹೇಳಿದ್ವಲ್ಲ, ಹಾಗ್ ಮಾಡದ್ವಲ್ಲ, ಕರ್ಮ ಉಂಟಾಗುತ್ತೇನೋ, ಕರ್ಮ ನಮಗ್ ಮತ್ತೆ ಅಂಟ್ಕೊಳ್ಳುತ್ತೇನೋ ಅಂತಂದ್ರೆ ನಾವ್ ಯಾವಾಗ್ಲೂ ಅದನ್ನೇ ಭಾವಿಸ್ತಾ ಇರ್ತೀವಲ್ಲ. ಅದಕ್ಕೆ ಕರ್ಮ ಮತ್ತೆ ಮತ್ತೆ ನಮ್ ಫಲದ ಅಪೇಕ್ಷೆ ಇಲ್ಲದೆ ನಿಷ್ಕಾಮ ಕರ್ಮವಾಗಿ ಪೂರ್ಣವಾಗಿ ಭಗವಂತನಿಗೆ ಅರ್ಪಿತ ಮಾಡಿ ಪ್ರತಿಯೊಂದು ಸೇವೆಯನ್ನ ಮಾಡ್ತಾ ಹೋಗ್ಬೇಕು. ಆಗ ಮಾತ್ರ ನೋಡಿ ಕರ್ಮಗಳಿಂದ ಅವನು ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ ಆಗ್ತದೆ. ಆ ಕರ್ಮದ ಬಂಧನವನ್ನು ಅವನು ಬಿಡ್ಲೇಬೇಕು. ಚೇತನ ವಸ್ತುವೇ ನಾನು ಎಂಬುದವನು ಚೆನ್ನಾಗಿ ತಿಳ್ಕೋಬೇಕು. ಆತ್ಮ ಜ್ಞಾನಕ್ಕೆ ಸಮ್ಯಕ್ ಜ್ಞಾನ ಒಂದೇ ಮುಖ್ಯವಾಗಿರ್ತಕ್ಕಂಥದ್ದು. ಅಂತ ಸಮ್ಯಕ್ ಜ್ಞಾನವನ್ನ ಅವನು ಪಡ್ಕೋಬೇಕು. ಪಡ್ಕೊಳ್ಳಿಲ್ಲ ಅಂತಂದ್ರೆ ಅವನು ಸಾಧನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಜ್ಞಾನ ಒಂದೇ ಉಪಾಯ. ಆತ್ಮದ ಸಾಧನೆ, ಆಧ್ಯಾತ್ಮ ಜ್ಞಾನ ಉಂಟಾಗಬೇಕು. ವಸ್ತುವಿನ ಆಕಾರ ನಮ್ಮ ರೂಪದಲ್ಲಿ ಮೂಡಬೇಕು, ಆದ್ರೆ ಅದರಿಂದ ಇಗ್ನೋರ್, ದೂರವಾಗಿ ಇರಬೇಕು. ಇಗ್ನೋರ್ ಅಂದ್ರೆ ಏನು? ಅದನ್ನ ಉದಾಸೀನ ಮಾಡ್ಬಿಡ್ಬೇಕು. ಅಯ್ಯೋ ಇದು ನಾನು ಪ್ರಮುಖ ತಗೋಬಾರದು ಅಂತ. ನಮ್ಮಲ್ಲಿ ಏನು ಒಂದು ವೀಕ್ನೆಸ್ ಅಂತ ಅಂದ್ರೆ, ಆ ವಿನೋದವು ಉದಾಸೀನ ಮಾಡ್ಬೇಕು, ಶ್ರವಣವನ್ನ ಚೆನ್ನಾಗಿ ಮಾಡ್ಬೇಕು. ಈಗ ನಮ್ಗೆ ಅರ್ಥ ಆಯ್ತು ಶ್ರವಣ ಅಂದ್ರೆ ಏನು ಅನ್ನೋದು. ಇದನ್ನ ಯಾವಾಗ ನಾನು ಪೂರ್ಣವಾಗಿ ಈ ಬಾಹ್ಯ ಪ್ರಪಂಚದಿಂದ ಯಾವುದು ನನ್ನದಲ್ಲ, ನನಗೂ ಅದಕ್ಕೆ ಯಾವ ಸಂಬಂಧವಿಲ್ಲ, ಇದರಿಂದ ಯಾವುದೇ ಒಂದು ಜ್ಞಾನವು ನನಗೆ ಆ ಸಾಧನೆಗೆ ಬೇಕಾಗಿರತಕ್ಕಂತಹ ಒಂದು ಜ್ಞಾನ, ಆಂತರಿಕ ಜ್ಞಾನವೇನದ ಅವನಿಗೆ ಅರ್ಥ ಆಯ್ತೋ, ಉಪಾಧಿಯಾಗಿರ್ತಕ್ಕಂಥ ಶರೀರದ ಬಗ್ಗೆ ಅವನು ತಿಳ್ಕೊಂಡೋ, ಕರ್ಮಗಳನ್ನೆಲ್ಲ ಬಿಟ್ನೋ, ಆವಾಗ ಅವನಿಗೆ ಪೂರ್ಣವಾದ ಸನ್ಯಾಸತ್ವ ಬಂತು. ಇದನ್ನೇ ನಿಜವಾದ ಸನ್ಯಾಸಿ ಅಂತ ಹೇಳ್ತಕ್ಕಂಥದ್ದು. ಒಳಗಡೆ ಸನ್ಯಾಸಿ ಹಾಗೂ ಹೊರಗಡೆ ಸಂಸಾರಸ್ಥನಾಗಿದ್ದರೂ ಕೂಡ ಒಳಗಡೆ ಯಾರು ಸನ್ಯಾಸಿ ಆಗ್ತಾರೋ ಅವನೇ ನಿಜವಾದ ಸನ್ಯಾಸಿ. ಸನ್ಯಾಸತ್ವದ ದೀಕ್ಷೆ ತಗೊಂಡಕ್ಷಣಕ್ಕೆ, ಹಿಮಾಲಯ ಪರ್ವತದ ಮೇಲೆ ಕುಳಿತುಕೊಂಡು ಧ್ಯಾನ ಸಾಧನೆ ಮಾಡಿದ ತಕ್ಷಣಕ್ಕೆ ನಾನು ಸನ್ಯಾಸಿ ಆಗೋದಿಲ್ಲ. ಸನ್ಯಾಸಿಗೆ ಇರುವ ಕ್ರಮಗಳನ್ನೆಲ್ಲ ತಿಳ್ಕೋಬೇಕು. ಅವ್ರೇನ್ ಮಾಡ್ತಾರೆ, ನಿಜವಾದ ಆ ಒಂದು ಸನ್ಯಾಸತ್ವವನ್ನ ಪಡ್ಕೊಂಡಿರ್ತಕ್ಕಂಥವರು ದೀಕ್ಷೆಯನ್ನ ಪಡ್ಕೊಂಡು ಆ ಸನ್ಯಾಸತ್ವದ ವಸ್ತ್ರವನ್ನ ಧರಿಸಿ ಹಿಮಾಲಯ ಪರ್ವತದಲ್ಲಿ ಮಾಡ್ತಕ್ಕಂಥವ್ರು ಅವ್ರು ಯಾರು ಅಂತಂದ್ರೆ, ಅವರು ನಿಜವಾಗಿಯೂ ದೇಹದ ಅಭಿಮಾನವನ್ನ ಬಿಟ್ಬಿಟ್ಟಿರ್ತಾರೆ. ಪೂರ್ಣವಾದ ಪ್ರಾಪಂಚಿಕವಾದದ್ದು ಯಾವುದರಲ್ಲೂ ಏನು ದೊರಕೋದಿಲ್ಲ. ಇದು ನಾನು ಹುಟ್ಟಿದ್ದು ನನ್ನ ಜನ್ಮ ಸಾರ್ಥಕತೆ ಪಡಿಸ್ಕೊಂಡು ಮೋಕ್ಷದ ಸಾಧನೆಯೇ ನನ್ನ ಗುರಿ ಅಂತ ಅನ್ಕೊಂಡು ಅವರು ಅಂತರಂಗದ ಶೋಧನೆಯನ್ನ ಮಾಡಿ ಪೂರ್ಣವಾದ ಸನ್ಯಾಸವನ್ನ ಸ್ವೀಕರಿಸಿ ಆ ಒಂದು ಸಾಧನೆ ತಪಸ್ಗೆ ಅವರು ಕುಳಿತುಕೊಂಡಿರ್ತಾರೆ. ಇದು ಒಂದು ರೀತಿಯ ಸನ್ಯಾಸತ್ವ. ಹಾಗಾದ್ರೆ ಸಂಸಾರಿಯಾಗಿರೋನ್ಗೆ ಆಗೋದಿಲ್ವೇ? ಆಗುತ್ತೆ. ಇಷ್ಟೊತ್ತು ನಾವೆಲ್ಲ ಹೇಳ್ಕೊಂಡ್ ಬಂದಿದ್ದು ಅದನ್ನೇ.
ಇಷ್ಟೆಲ್ಲ ಚಿಂತನೆಗಳನ್ನ ಮಾಡುದಲ್ಲ, ಪ್ರತಿಯೊಂದ್ರಲ್ಲೂ ಸಹ ನಾನು ಅಂಟಿಯು ಅಂಟದಂತೆ ಇದ್ದು ಆ ಗುರು ಕೊಟ್ಟಂತಹ ಜ್ಞಾನವನ್ನು ನನ್ನದಾಗಿಸ್ಕೊಂಡು ಆ ಸಾಧನಾ ಮಾರ್ಗದಲ್ಲಿ ಅವನು ನಡೆದಿದ್ದೆ ಆದ್ರೆ, ತನ್ನ ಆತ್ಮನನ್ನ ತಾನು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ, ಆತ್ಮದ ಮನೆಗೆ ಹೋಗಿ ತಾನು ವಾಸ ಮಾಡಿ ಆನಂದವಾಗಿ ಜೀವಿಸ್ತಾನೆ. ಅದೇ ನಿಜವಾದ ಶ್ರವಣ ಮನನ ನಿಧಿಧ್ಯಾಸ. ಯಾವಾಗ ಮನನವಾಯ್ತು, ಶ್ರವಣ ಚೆನ್ನಾಗಿ ಗೊತ್ತಾಯ್ತು, ಈಗ ಮನನವಾಯ್ತು, ಭಗವಂತನೇ ಬೇಕು ಅನ್ನೋದು ನನಗೆ ಮನನವಾಯ್ತು. ನಿಧಿಧ್ಯಾಸ ಅಂದ್ರೆ ಆ ಒಂದು ಸಾಧನೆಯಲ್ಲೇ ನನ್ನನ್ನು ನಾನು ತೊಡಗಿಸಿಕೊಂಡ್ಬಿಟ್ಟಿದ್ದೀನಿ. ಅಂತವ್ರು ಹೇಗಿರ್ತಾರೆ, ಸದಾ ಆನಂದವಾಗೇ ಇರ್ತಾರೆ, ಅವ್ರ ದುಃಖ ಅನ್ನೋದೇ ಆಗೋದಿಲ್ಲ. ನಮ್ಗೇನಾಗುತ್ತೆ, ಸುಖ ದುಃಖಗಳ ಮಿಶ್ರಣ, ಸುಖ ದುಃಖೇಶ್ವರ ದೇವನ ಎರಡು ನಮ್ಮನ್ನ ಮಿಶ್ರಣ ಮಾಡಿ ಒಂದು ಸಾರಿ ಸುಖ ಕೊಡುತ್ತೆ, ಒಂದು ಸಾರಿ ದುಃಖ ಕೊಡುತ್ತೆ. ಎರಡರ ಮಿಶ್ರಣದಲ್ಲಿ ನಮ್ಮ ಪ್ರತಿನಿತ್ಯದ ಜೀವನವನ್ನ, ಪ್ರತಿ ಕ್ಷಣವನ್ನು ಸಹ ಕಳೀತಾ ಇದೀವಲ್ವೇ. ಇಷ್ಟು ನಮ್ಮಲ್ಲಿ ಅಜ್ಞಾನ ತುಂಬಿದೆ ನೋಡಿ, ಅಂಧಕಾರ ತುಂಬಿದೆ ನೋಡಿ. ಇದರಿಂದ ದೂರ ಸರಿಬೇಕು, ಈ ಭಾವನೆ ಬಿಡ್ಬೇಕು, ನನ್ನನ್ನ ನಾನು ಅರ್ಥ ಮಾಡ್ಕೋಬೇಕು ಅನ್ನೋದು ನನಗೆ ಅರ್ಥ ಆಗ್ತಾನೆ ಇಲ್ಲ. ಇದೆಲ್ಲ ಅರ್ಥ ಆಗ್ಬೇಕು ಅಂತಂದ್ರೆ ಮನಃಶಾಂತಿಯನ್ನ ಪಡ್ಕೋಬೇಕು, ಮನಸ್ಸನ್ನ ಚೆನ್ನಾಗಿ ಪಕ್ವತೆ ಮಾಡ್ಕೋಬೇಕು. ಎರಡು ಕೋಣೆಗಳ ಮಾಡು ನೀ ಮನದಾನೆಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೆ ಮೌನದಳು ಶಾಂತಿಯ ಮನೆಯಲ್ಲಿ, ಹೊರಯೋಗ ಸೂತ್ರವಿದು ಮಂಕುತಿಮ್ಮನ ಹಾಗೆ ಮನಸ್ಸನ್ನ ಪಕ್ವಗೊಳಿಸ್ಬೇಕು. ಪೂರ್ಣವಾದ ಮನಸ್ಸನ್ನ ಶುದ್ಧತೆ ಮಾಡಿಕೊಂಡು ಪ್ರಶಾಂತ ಮಾಡ್ಕೊಂಡಾಗ ನಮ್ಗೆಲ್ಲವೂ ಅರ್ಥ ಆಗ್ತಾ ಹೋಗುತ್ತದೆ. ಎರಡನ್ನ ಮಿಶ್ರಣ ಮಾಡದಲೆ ಚಿತ್ರಾನ್ನ ಅಂತ ಹೇಳಿದ್ನಲ್ಲ, ಚಿತ್ರಾನ್ನ ಮಾಡದಲೆ ಬರೀ ಅನ್ನ ಹೇಳೋದು ಗೊತ್ತಾಗುತ್ತೆ. ಇನ್ನು ಒಂದು ದೃಷ್ಟಾಂತ ತಿಳ್ಕೊಬಹುದು ಚಿಕ್ಕದು. ಏನು ಅಂತಂದ್ರೆ, ಈಗ ನನಗೆ ತುಂಬಾ ಹಸಿವಾಗಿದೆ, ಹಸಿವಾದಾಗ ನನಗೆ 2 ದೋಸೆ ಅಥವಾ 3 ದೋಸೆ ಬೇಕೇ ಬೇಕು. ಎರಡು ದೊಡ್ಡದಾದ ದೋಸೆಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಇಷ್ಟಿಷ್ಟು ಚಟ್ನಿಯನ್ನ ಬಡಿಸಿದ್ದಾರೆ. ಆದ್ರೆ ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ಅಂಶ ಏನು ಅಂತಂದ್ರೆ, ದೋಸೆ ಹೊಟ್ಟೆ ತುಂಬತಕ್ಕಂಥದ್ದು, ಚಟ್ನಿ ಅಲ್ಲ, ಹೌದಲ್ವೇ? ಹಾಗಾದರೆ ಈ ಚಟ್ನಿ ಇಲ್ಲದೆ 3 ದೋಸೆಗಳನ್ನ ತಿನ್ನು ಅಂದ್ರೆ ನಾವೇನ್ ಹೇಳ್ತೀವಿ, ದಯವಿಟ್ಟು ಆಗೋದಿಲ್ಲ, ಬೇರೆ ಏನಾದ್ರೂ ಕೊಡಿ ನಂಚ್ಕೊಳಕ್ಕೆ ಅಂತ ಕೇಳ್ತೀವಿ. ಯಾಕೆ ಅದಿಲ್ಲದೆ ದೋಸೆ ತಿನ್ನುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೊಟ್ಟೆ ತುಂಬದು ದೋಸೆ ಆದ್ರೂ ಸಹ ಅದಕ್ಕೆ ರುಚಿಕರವಾಗಿರ್ತಕ್ಕಂತ ಒಂದು ಚಟ್ನಿ ಪುಡಿ ಪಲ್ಯ ಏನೋ ಒಂದು ನನಗೆ ಬೇಕು ಅಂತ ಹೇಳಿದ್ವಲ್ಲ. ಇದೇ ನಿಜವಾಗಿಯೂ ಬೇಕಾಗಿರತಕ್ಕಂಥದ್ದು. 3 ದೋಸೆ ಹೊಟ್ಟೆ ತುಂಬುವುದಕ್ಕೆ ಚಟ್ನಿ ಹೇಗೆ ಮೂಲ ಆಧಾರ ಸ್ತಂಭವಾಯ್ತೋ, ಅದೇ ರೀತಿಯಾಗಿ ಆ ರುಚಿಯನ್ನ ಕೊಡ್ತಕ್ಕಂಥದ್ದು ಅಧ್ಯಾತ್ಮದ ವಿಚಾರ, ಸತ್ಸಂಗ, ಸದ್ವಿಚಾರಗಳು. ಇದು ಚಟ್ನಿ ಅಂತಕ್ಕಂಥದ್ದು. ಈ ಯಾವಾಗ ನಾವು ಸದ್ವಿಚಾರಗಳನ್ನ, ಅಧ್ಯಾತ್ಮದ ವಿಚಾರಗಳನ್ನ ಒಂದೊಂದು ಹೇಳಿದ್ರು, ಶ್ರದ್ಧಾ, ಭಕ್ತಿ, ಜ್ಞಾನ, ತ್ಯಾಗ, ಸಾಧನೆ, ಕರ್ಮ, ಮುಮುಕ್ಷತ್ವ, ತುರಿಯ ಸ್ಥಿತಿ ಎಲ್ಲವನ್ನ ಹೇಳ್ಕೊಂಬಂದ್ರಲ್ಲ, ಇವೇ ಚಟ್ನಿಗೆ ಹಾಕಿರ್ತಕ್ಕಂಥ ಎಲ್ಲ ಐಟಮ್ಸ್ ಯಾವ್ಯಾವ್ದು? ಚಟ್ನಿಗೆ ಏನೇನ್ ಹಾಕೋದು ನಮಗ್ ಗೊತ್ತೇ ಇದೆ. ಅದೇ ರೀತಿಯಾಗಿ ಈ ಒಂದು ಜ್ಞಾನದ ಚಟ್ನಿಯನ್ನ ಮಾಡ್ಕೋಬೇಕು. ಈಗ ನಾನು ಜ್ಞಾನದ ಚಟ್ನಿ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಕೋಬೇಕು? ಈ ಶರೀರ ಅಂದ್ರೆ ಏನು, ಮನಸ್ಸು ಅಂದ್ರೆ ಏನು, ಭಕ್ತಿ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಇವೆಲ್ಲವನ್ನ ಯಾವ ರೀತಿ ಸಾಧನೆ ಮಾಡ್ಬೇಕು, ಇವೆಲ್ಲವನ್ನ ಸಾಧನೆ ಮಾಡಿ ತಿಳ್ಕೊಂಡ್ಮೇಲೆ ಅದು ಚಟ್ನಿಯ ರೂಪಕ್ಕೆ ಬಂತು. ಮಿಕ್ಸಿಗೆ ಹಾಕಿ ಚಟ್ನಿ ಮಾಡುದು. ಈಗ ಎಲ್ಲ ತಿಳ್ಕೊಂಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಅಂತಃಕರಣದಲ್ಲಿ ಹಾಕಿ ನಾನಿವಾಗ ರುಚಿಕರೇ ಆಗಿರ್ತಕ್ಕಂಥ ಜ್ಞಾನದ ಚಟ್ನಿ ತಯಾರು ಮಾಡಿದೆ. ಈ ಜ್ಞಾನದ ಚಟ್ನಿ ತಯಾರು ಮಾಡದ್ಮೇಲೆ 3 ದೋಸೆ ಅಂತಕ್ಕಂಥದ್ದೇ ಪರಮಾತ್ಮ. ಆ ಪರಮಾತ್ಮನನ್ನ ತಿಳ್ಕೊಂಡಾಗ ನನಗೆ ಹೊಟ್ಟೆ ತುಂಬಿತು, ತೃಪ್ತಿ ಆಯ್ತು, ಆನಂದವಾಯ್ತು. ನೋಡಿ, ನಾವು ತಿನ್ನುವ ತಿಂಡಿಯಲ್ಲೇ ನಾವು ಹೇಗೆ ಜ್ಞಾನವನ್ನ ಪಡ್ಕೋಬಹುದು ಅಂತಕ್ಕಂಥದ್ದು. ಹೊಟ್ಟೆ ತುಂಬುವುದಕ್ಕೆ ದೋಸೆಯೇ ಆಧಾರವಾಗಿದ್ರು ಸಹ ಆ ಜ್ಞಾನ ಅಂತಕ್ಕಂಥದ್ದು ಚಟ್ನಿ ಇಲ್ದಿದ್ರೆ ಹೊಟ್ಟೆ ತುಂಬುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ಪರಮಾತ್ಮ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾದ್ರೆ ಜ್ಞಾನದ ಸಾಧನೆ, ಗುರು ಕರುಣೆ, ದೈವ ಕರುಣೆ ನನ್ನಲ್ಲಿ ಹರಿಯಲೇಬೇಕು. ಒಂದೊಂದೊಂದೊಂದನ್ನ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಇದೇ ನಿಜವಾದ ಸನ್ಯಾಸತ್ವ. ಈ ಸನ್ಯಾಸತ್ವವನ್ನ ತಿಳ್ಕೊಂಡು ಯಾರು ಬರ್ತಾನೋ ಅವನಿಗೆ ಯಾವಾಗ್ಲೂ ಸಹ ದೇಹದ ಅಭಿಮಾನವೂ ಇರೋದಿಲ್ಲ, ಕರ್ಮಗಳ ಸಂಬಂಧವೂ ಇರುವುದಿಲ್ಲ. ಕೃತಾರ್ಥನಾದ ಧೀರರಾದ ಬ್ರಹ್ಮ ಜ್ಞಾನಿಗಳೇ ಆಗ್ಬಿಡ್ತಾರ ಅವರು. ಇವು ಎಷ್ಟು ಸುಲಭ ಹೇಳೋದಕ್ಕಲ್ವಾ, ತುಂಬಾ ಚೆನ್ನಾಗಿದೆ. ಆದ್ರೆ ಈ ಸಾಧನೆ ಮಾಡ್ಬೇಕಂದ್ರೆ ನಮ್ಗೆ ಎಷ್ಟು ಜನ್ಮಗಳು ಬೇಕು, ಎಷ್ಟು ಕರ್ಮಗಳು ಕಲಿಬೇಕು, ಜ್ಞಾನ ಬರ್ಬೇಕು.
ಅದಕ್ಕೆ ಹೇಳ್ತಾರೆ, ಇವರಿಗೆ ಮರಣವಾದ ಮೇಲೆ ಪೂರ್ವ ಜನ್ಮವೇ ಇರಲಾರದು. ಯಾರಿಗಿಂತ ಕೃತಾರ್ಥವಾದ ಸನ್ಯಾಸತ್ವವನ್ನ ಪಡ್ಕೊಂಡ್ರು, ಜಗತ್ತನ್ನ ಅರ್ಥ ಮಾಡ್ಕೊಂಡ್ರು, ಅಹಂ ಬ್ರಹ್ಮಾಸ್ಮಿ ಎಂಬ ವೇದಾಂತವ ಅನುಭವಕ್ಕೆ ಬಂತು, ಕರ್ಮವೂ ಇಲ್ಲ, ಶರೀರ ಭಾವವೂ ಇಲ್ಲ ಅಂದ್ಮೇಲೆ ಮತ್ತಿವರಿಗೆ ಎಲ್ಲಿ ಮತ್ತೆ ಹುಟ್ಟು ಸಾವುಗಳು ಇದೆ. ಸಾವು ಉಂಟು, ಹುಟ್ಟು ಮತ್ತೆ ಇಲ್ಲ. ಯಾಕೆ? ಆ ಸಾವು ಬಂದ ಮೇಲೆ ಹುಟ್ಟು ಬರ್ದಲಿರೋ ಹಾಗೆ ಪೂರ್ಣವಾದ ಜ್ಞಾನ ಸಾಧನೆಯನ್ನ ಅವರು ಮಾಡಿದ್ರು. ಇಂಥ ಒಂದು ಜ್ಞಾನ ಸಾಧನೆಯನ್ನ ಬದುಕಿರುವಾಗಲೇ ಪ್ರತಿಯೊಬ್ಬರು ಸಹ ಸಾಧನೆ ಮಾಡ್ಬೇಕು. ಇಂಥ ಪೂರ್ಣ ಸಾಧನೆ ಮಾಡಿದವ್ರಿಗೆ ಜೀವನ್ ಮುಕ್ತರು ಅಂತ ಸಹ ಕರೀತಾರೆ. ಜೀವನ್ ಮುಕ್ತರು ನಮ್ಮಂತೆ ನಮ್ಮ ಜೊತೆಲೇ ಇರ್ತಾರೆ, ಆದ್ರೆ ಅವರಿಗೆ ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇರೋದಿಲ್ಲ, ಡಿಟ್ಯಾಚ್ಮೆಂಟ್ ಆಗಿರ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಜೀವನ್ ಮುಕ್ತರಾಗಿ ನಮಗೆಲ್ಲರಿಗೂ ಸಹ ಜ್ಞಾನ ಗಂಗೆಯನ್ನೇ ಹರಿಸ್ತಾ ಹೋಗ್ತಾರೆ. ಆ ಜ್ಞಾನ ಗಂಗೆಯಲ್ಲಿ ಒಂದೊಂದು ಹನಿಯೂ ಸಹ ಒಂದೊಂದು ಜ್ಞಾನವನ್ನ ನೀಡುತ್ತದೆ. ಅಮೃತವಾದ ಮುತ್ತು ರತ್ನ ಹನಿ, ಆ ಒಂದು ಹನಿ ಜ್ಞಾನ ಗಂಗೆ ಪೂರ್ಣವಾಗಿ ಒಂದೊಂದು ಹನಿ ಗಂಗೆ ನನ್ನ ಅಂತರಂಗಕ್ಕೆ ಹೋಯ್ತು ಅಂದ್ರೆ ಪೂರ್ಣವಾದ ಶುದ್ಧತೆ ಆಯ್ತು. ಯಾವುದು ಒಂದೊಂದು ಹನಿ ಗಂಗೆ? ಇಷ್ಟೊತ್ತು ಹೇಳಿದ್ವಲ್ಲವೇ, ಅಧ್ಯಾತ್ಮದ ವಿಚಾರಗಳು ಪೂರ್ಣವಾದ ಪ್ರತಿಯೊಂದರಲ್ಲೂ ಸಹ ಶ್ರದ್ಧಾ ಭಕ್ತಿ ಜ್ಞಾನಗಳು ಸಾಧನೆ, ಒಂದೊಂದು ವಿಚಾರದ ವಿವೇಕದ ವಿಚಾರಗಳು, ಅಷ್ಟಾಂಗ ಯೋಗಗಳು, ಇವೆಲ್ಲವೂ ಸಹ ನನ್ನದಾಗಿ ಮಾಡ್ಕೊಳ್ತಕ್ಕಂಥದ್ದೇ ಒಂದೊಂದು ಹನಿ. ಆ ಒಂದೊಂದು ಹನಿಯನ್ನು ಸಹ ಮಾಡ್ಕೊಂಡಾಗ ಪೂರ್ಣವಾಗಿ ಆ ಒಂದು ಜ್ಞಾನ ಗಂಗೆ ಹರಿದು ಬಂದು ನನ್ನಲ್ಲಿ ಪೂರ್ಣವಾದ ಬೆಳಕನ್ನ, ತೇಜಸ್ಸನ್ನ ನೀಡ್ದು. ಎಂತ ತೇಜಸ್ಸು ನೀಡ್ತಾ ಇದೆ ಅಂದ್ರೆ ಇಂಥ ಬೆಳಕು ಜೀವಮಾನದಲ್ಲೇ ನೋಡಿರೋದಿಲ್ಲ. ಆ ಬೆಳಕಿಗೆ ಸಮನಾದ ಬೆಳಕು ಯಾವುದು ಇಲ್ಲ. ಹಾಗಾದರೆ ಯಾವುದು ಆ ಬೆಳಕು? ಯಾವುದಾ ಬೆಳಕು ಅಂತಂದ್ರೆ ಜ್ಞಾನವನ್ನ ಬರ್ತಲ್ಲ ನನಗೆ, ಆ ಹೊರಗಡೆ ಜ್ಞಾನವು ನನಗೆ ಉದಯವಾಯ್ತಲ್ಲ, ಇದೇ ಅಂತರಂಗದ ಬೆಳಕು. ಈ ಅಂತರಂಗದ ಬೆಳಕು ಒಂದು ಸಾರಿ ಬಂದ ಮೇಲೆ ಆಗಿ ಸುತ್ತ ದುಃಖಗಳು, ನೋವು, ನಲಿವುಗಳು ಯಾವುದು ಇಲ್ಲ, ಎಲ್ಲವನ್ನ ಬಿಟ್ಬಿಟ್ಟ, ಇಗ್ನೋರ್ ಮಾಡ್ಬಿಟ್ಟ. ಈಗ ಉಳ್ಕೊಂಡಿರೋದು ಯಾವುದು? ಪೂರ್ಣವಾದ ತ್ಯಾಗ ಸನ್ಯಾಸತ್ವದಿಂದ ಆ ಪೂರ್ಣ ಸಾಧನೆಯಲ್ಲಿ ತಾನು ತೊಡಗಿಬಿಟ್ಟಿದ್ದಾನೆ. ಈಗ ಅವನಿಗೆ ಜೀವನ್ ಮುಕ್ತರು ಅಂತ ಕರೀತಾರೆ. ಅವರು ಜಗತ್ತಿನ ಕಲ್ಯಾಣಕ್ಕಾಗಿ ನಮ್ಮ ಜೊತೆ ಇರ್ತಾರೆ. ಸದ್ಗುರುಗಳು, ಮಹಾತ್ಮರು ಇವರೆಲ್ಲರೂ ಸಹ ಇವರೆಲ್ಲ ಜೀವನ್ ಮುಕ್ತರಾಗಿರ್ತಾರೆ. ಜೀವನ್ ಮುಕ್ತರಾಗಿದ್ದು ನಮಗೆಲ್ಲರೂ ಸಹ ಆ ಜ್ಞಾನವನ್ನ ನೀಡಿ ಅಂತರಂಗದ ಶೋಧನೆಯನ್ನ ಮಾಡಿಸಿ ಅಮೃತದ ಧಾರೆಯ ನೀಡಲು, ಅಮೃತತ್ವವನ್ನ ನೀಡಲು, ತತ್ವ ಜ್ಞಾನವನ್ನ ನೀಡೋದಕ್ಕೆ ಬಂದಿರತಕ್ಕಂಥವನು. ಅದಕ್ಕೆ ಅವರೆಲ್ಲರೂ ಸಹ ಜೀವನ್ ಮುಕ್ತರಾಗೇ ಇದ್ದಾರೆ. ಅಂತವರು ಮರಣಾನಂತರ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮನ ಜೊತೆಯಲ್ಲೇ ಇದ್ದು ಬ್ರಹ್ಮಲೋಕದ ಸಕಲ ಭೋಗಗಳನ್ನ ಅನುಭವಿಸಿ ಅನಂತರ ಬ್ರಹ್ಮನ ಜೊತೆಯಲ್ಲಿಯೇ ಇವರು ಪರಿಮುಕ್ತರಾಗಿರುತ್ತಾರೆ. ಪರಾಮೃತಾಹ ಸಂತಂ ಪರಿಮುಚ್ಯತಿ ಎಂದು ಪರಾಂತರವಿದೆ. ಅಂತೂ ಮುಮುಕ್ಷುಗಳಾದ ಯತಿಗಳು ಮುಕ್ತರಾಗುತ್ತಾರೆ ಎಂಬುದೇ ಇದರ ತಾತ್ಪರ್ಯ. ಮುಮುಕ್ಷತ್ವ ಅಂದ್ರೆ ನಮಗ್ ಗೊತ್ತಿದೆ, ತೀವ್ರತೆ ಬರ್ಬೇಕು, ಪರಮಾತ್ಮನೇ ಬೇಕು, ನನಗೆ ಇನ್ನೇನು ಬೇಡ ಅಂತಕ್ಕಂತ ಆ ಮುಮುಕ್ಷತ್ವ ನಮ್ಗೆ ಯಾವಾಗ ಬಂತೋ ಆಗ ನೋಡಿ ನನ್ನನ್ನ ಯಾರು ತಡೆಯುವುದಕ್ಕೆ ಸಾಧ್ಯವಿಲ್ಲ. ಯಾರೆಷ್ಟೇ ತಡೆದ್ರು ಸಹ ನನಗ್ ಹಸಿವಾಗ್ಬಿಟ್ಟಿದೆ. ಎಂತ ಹಸಿವು? ಭಗವಂತನೇ ಬೇಕೆಂಬ ತೀವ್ರತೆ, ಆ ಮುಮುಕ್ಷತ್ವ ಬಂದ್ಬಿಟ್ಟಿದೆ, ಹಸಿವಾಗ್ಬಿಟ್ಟಿದೆ. ಅದಕ್ಕೆ ನನಗೆ ಯಾರು ಏನ್ ಹೇಳಿದ್ರು ನನಗೆ ಆಸೆ ಹುಟ್ಟೋದಿಲ್ಲ. ಯಾರು ನನಗೆ ಆ ಶ್ರವಣ ಮನನ ನಿಧಿಧ್ಯಾಸ ಅಂತ ಹೇಳಿದ್ರು, ಆ ಪರಾಂತ ಕಾಲೆ ಅಂತ ಹೇಳಿದ್ರು, ಆ ಒಂದಿದಕ್ಕೆ ನನ್ನನ್ನ ಕರ್ಕೊಂಡು ಹೋಗ್ತಾರೆ, ಪೂರ್ಣವಾದ ಜ್ಞಾನವನ್ನ ಕೊಡ್ತಾರೆ. ಇದು ಬೇಕಾಗಿರ್ತಕ್ಕಂಥದ್ದು, ಇದು ನಿಜವಾದ ಸಾಧನೆ. ಇಂತಹ ಮುಮುಕ್ಷುಗಳಾದ ಯತಿಗಳು ಮುಕ್ತರಾಗುತ್ತಾರೆ. ನೋಡಿ, ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ, ವೇದಾಂತವು ಹೇಳಿರುವ ಸುವಿಜ್ಞಾನದ ನಿಶ್ಚಿತವಾದ ಅರ್ಥವನ್ನ ತಿಳ್ಕೊಂಡು ಸನ್ಯಾಸ ಯೋಗ ಜೊತೆಯ ಶುದ್ಧ ಸತ್ವ. ಸನ್ಯಾಸ ಅಂದ್ರೆ ಎಲ್ಲವೂ ಯೋಗ ಆಗ್ಬೇಕು, ಜೊತೆಯ ಶುದ್ಧ ಸತ್ವ. ಯೋಗವನ್ನು ಪ್ರತಿಯೊಂದನ್ನು ಯೋಗ ಮಾಡ್ತಾ ಹೋದಾಗ ಶುದ್ಧವಾದ ಸತ್ವವನ್ನ, ಸಾತ್ವಿಕತೆಯನ್ನ, ಅದರ ಪೂರ್ಣ ಸಾರವನ್ನ ನಾವು ತಿಳ್ಕೊಂಡಾಗ ತೇ ಬ್ರಹ್ಮಲೋಕೇಶು ಪರಾಂತ ಕಾಲೇ, ಅವಾಗೇನಾಯ್ತು? ಪರಾಂತ ಕಾಲೇ ಯಾವುದು ಸಹ ಇಲ್ಲ ನನ್ನಲ್ಲಿ, ಎಲ್ಲವೂ ಬ್ರಹ್ಮಲೋಕವೇ ಆಗಿರ್ತಕ್ಕಂಥದ್ದು, ಪರಮಾತ್ಮನನ್ನೇ ಹೊಂದಿರ್ತಕ್ಕಂಥದ್ದು. ಪರಾಮೃತ ಪರಿಮುಚ್ಚಂತಿ ಸರ್ವ ಸಂತಹ ಪರಿಮುಚ್ಚಂತಿ ಎಂದು ಪರಾಂತರವಿದೆ. ಅಂದ್ರೆ ಮುಮುಕ್ಷಗಳಿಂದ ಯತಿಗಳು ಮುಕ್ತರಾಗುತ್ತಾರೆ ಅಂತಕ್ಕಂಥದ್ದನ್ನ ಇವರೇ ನಿಜವಾದ ಸನ್ಯಾಸಿಗಳು
ಅರ್ಥ ಆಯ್ತಲ್ವಾ? ಇಷ್ಟನ್ನ ನಾವು ಇಂಥವರೇ ಸನ್ಯಾಸಿಗಳು ಅಂದ್ರೆ ಯಾರ್ಯಾರು ಸನ್ಯಾಸಿಗಳು ಆಗ್ಬೋದು ಅನ್ನೋದು ತಿಳ್ಕೊಂಡು ನಾವು ಸಹ ಸನ್ಯಾಸಿಗಳು ಹೇಗಾಗ್ಬೋದು ಅನ್ನೋದನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ. ಈಗ ನನಗೆರಡೂ ಅರ್ಥವಾಯ್ತು. ಈಗ ನಾನು ಮುಖ್ಯವಾಗಿ ಮಾಡ್ಬೇಕಾಗಿರತಕ್ಕಂಥದ್ದು ಏನು ಅಂತಂದ್ರೆ ಪೂರ್ಣವಾದ ನಾನು ಸನ್ಯಾಸತ್ವವನ್ನ ಒಳಗಡೆ ಸನ್ಯಾಸಿ ಆಗುವುದನ್ನ ಪ್ರತಿನಿತ್ಯ ಜೀವನದಲ್ಲಿ ನಮ್ಮ ಕೌಟುಂಬಿಕ ಜೀವನ ಸಂಸಾರದ ಮಧ್ಯದಲ್ಲಿಯೇ ಈ ಒಂದು ಸಾಧನೆಯನ್ನ ಪ್ರಾರಂಭ ಮಾಡ್ಕೋಬೇಕು. ಪ್ರಾರ್ಥನೆ ಹೇಗೆ ಮಾಡ್ಕೋಬೇಕು? ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು. ಆ ಭಗವಂತ ನನಗೆ ನೀನೇ ಬೇಕು, ನೀನೇನ್ ಮಾಡಿದ್ರೆ ಅದನ್ನ ಮಾಡ್ತಾ ಇದ್ದೀನಿ, ಮಾಡುವ ಎಲ್ಲ ಕೆಲಸವನ್ನು ಆನಂದವಾಗಿ ಖುಷಿಯಾಗಿ ಮಾಡ್ತೀನಿ, ಬೇಸರ ಪಟ್ಕೊಂಡು ಮಾಡೋದಿಲ್ಲ. ನಾನ್ಯಾಕ್ ಮಾಡ್ಬೇಕು, ನನಗ್ಯಾಕೆ ಈ ಕರ್ಮ ಅಂತ ಅನ್ಕೊಳ್ಳೋದಿಲ್ಲ. ಇದು ನಿನ್ನ ಸೇವೆ, ಇದು ನನಗೂ ಆತ್ಮ ತೃಪ್ತಿ ಕೊಡುತ್ತೆ ಅಂತ ಭಾವಿಸಿ ಬಾಹಿರ ಕೆಲಸವನ್ನು ಸಹ ನಿನ್ನ ಸೇವೆ ಅಂತಾನೆ ಮಾಡ್ತಾ ಹೋಗ್ತೀನಿ. ಈಗ ನನಗ್ ಗೊತ್ತಾಗೋಗಿದೆ. ಈ ಎಲ್ಲವನ್ನ ಮಾಡ್ತಾ ಮಾಡ್ತಾ ಇದು ಮುಗಿದ ಮೇಲೆ, ಕರ್ತವ್ಯ ಮುಗಿದ ಮೇಲೆ ನನ್ನ ಮನೆಗೆ ನಾನು ಹೋಗ್ಬೇಕು. ಮತ್ತೆ ಮತ್ತೆ ಆಮೇಲೆ ಜ್ಞಾಪಿಸ್ಕೋಬೇಕು. ಆ ರೀತಿ ನನ್ನ ಮನೆಗೆ ನಾನು ಹೋಗ್ಬೇಕು. ಆತ್ಮ ಅನ್ನೋದೇ ನನ್ನ ಮನೆ. ಚಾಕ್ಲೇಟ್ ಪೇಪರ್ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಅವ್ರು ಹೇಳಿದ್ರಲ್ಲ, ಆ ಮಗು ಏನ್ ಮಾಡ್ತಾ ಇದೆ, ಚಾಕ್ಲೇಟ್ ಅನ್ನ ಕೊಟ್ಟರು ಸಹ ಚಾಕ್ಲೇಟ್ ಪೇಪರ್ ನ ಬಿಡ್ತಾ ಇಲ್ಲ. ಆ ಪೇಪರೇ ಮುಖ್ಯ ಅಂತ ಅದನ್ನ ಇಟ್ಕೊಂಡ್ಬಿಟ್ಟಿದೆ. ಅದ್ರೊಳಗಿನ ಚಾಕ್ಲೇಟ್ ಮಾತ್ರನೇ ಸಾರ ಇರೋದು, ತಿನ್ಬೇಕಾಗಿರೋದು. ಆ ಪೇಪರ್ ಅನ್ನ ಬಿಸಾಡ್ಬೇಕು, ಏನಕ್ಕೂ ಪ್ರಯೋಜನವಿಲ್ಲ ಅನ್ನೋದು ಆ ಮಗುಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಅದರ ಅರ್ಥ ಏನು? ಈ ಶರೀರವೇ ಚಾಕ್ಲೇಟ್ ಪೇಪರು, ಇದನ್ನ ಯಾವತ್ತಿದ್ರು ಬಿಡ್ಬೇಕು. ಅದರೊಳಗಿರುವ ಚಾಕ್ಲೇಟ್ ಅಮೃತದ ಸವಿ ಕೊಡ್ತಲ್ಲ, ಅದೇ ನನ್ನ ಸನ್ಯಾಸತ್ವ, ಅದೇ ನನ್ನ ಮುಮುಕ್ಷತ್ವ, ಅದೇ ನನ್ನ ಜೀವನವನ್ನಾಗಿ ಮಾಡ್ತಕ್ಕಂಥ ಪರಬ್ರಹ್ಮ ಸಾಧನೆ. ನಾನೇ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದು. ಅದಕ್ಕೆ ಅದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಈ ಶರೀರ ಭಾವವನ್ನ ಮಾಡ್ತಾ ಮಾಡ್ತಾ ಭಾವವನ್ನ ಬಿಡ್ತಾ ಹೋಗ್ಬೇಕು. ನನ್ನ ಮನೆ ಆತ್ಮ ಅನ್ನೋದನ್ನ ಮರೆಯದಲೇ ಹೊರಗಿನ ಕರ್ತವ್ಯ ಮುಗಿದ ತಕ್ಷಣ ಒಳಗೆ ನನ್ನ ಆತ್ಮ ಇದೆ, ಆ ಮನೆಗೆ ನಾನು ಹೋಗಿ ನಾನು ವಾಸ ಮಾಡ್ಬೇಕು. ಆ ಆತ್ಮದಲ್ಲೇ ಸ್ಮರಣೆ, ಚಿಂತನೆ, ಧ್ಯಾನ, ಸಾಧನೆ, ಪ್ರತಿಯೊಂದನ್ನು ತಪ್ಪುಗಳನ್ನ ವಿವೇಕದಿಂದ ವಿಚಾರ ಮಾಡಿ ಅಳವಡಿಸ್ಕೊಳ್ತಕ್ಕಂಥದ್ದು. ಸುಮ್ನೆ ಕುಳಿತುಕೊಂಡು ಅವ್ರ ಮನೆ ವಿಚಾರ, ಇವ್ರ ಮನೆ ವಿಚಾರ, ಅವ್ರು ಹಾಗ್ ಮಾಡಿದ್ರು, ಇವ್ರು ಹೀಗ್ ಮಾಡಿದ್ರು, ಇವನ್ನೆಲ್ಲ ಬದಿಗೆ ಒತ್ತಿ ಅದರ ಬದಲಾಗಿ ಎಲ್ಲೆಲ್ಲಿ ವಿವೇಕದಿಂದ ವಿಚಾರ ಮಾಡಿ, ಬೆಳಗಿಂದ ಇಲ್ಲಿವರೆಗೂ ನಾನು ಎಲ್ಲೆಲ್ಲಿ ಹೇಳುವುದೇ, ಏನು ತಪ್ಪು ಆಲೋಚನೆಗಳನ್ನ ಮಾಡದೆ, ನನ್ನ ಮನಸ್ಸು ಎಲ್ಲಿಗೆ ಹರಿದು ಹೋಗಿತ್ತು, ಆ ಮನಸ್ಸನ್ನ ಮತ್ತೆ ಹೇಗೆ ವಾಪಸ್ ತಗೊಂಬಂದು ಭಗವಂತನಲ್ಲೇ ನೆಲೆ ನಿಲ್ಲುವಂತೆ ಮಾಡ್ಬೇಕು. ಬುದ್ಧಿಗೆ ಜ್ಞಾನವನ್ನ ಕೊಡದೆ ಬುದ್ಧಿ ಎಲ್ಲೆಲ್ಲಿಗೂ ಯಾಕೆ ಬಿಟ್ಟೆ, ಇದನ್ನೆಲ್ಲ ಎಳ್ಕೊಂಬಂದು ಸರಿಯಾಗಿ ಮಾಡ್ಬೇಕು. ನೋಡಿ, ಮಸ್ತಾಗಿ ಹೋಮ್ವರ್ಕ್ ಇದೆ ನಮ್ಗೆ, ಹೋಮ್ವರ್ಕ್ ಸಿಕ್ಕಾಪಟ್ಟೆ ಇದೆ. ಆ ಹೋಮ್ವರ್ಕ್ ಅನ್ನ ಮಾಡೋದಕ್ ನಾವು ಪ್ರಾರಂಭ ಮಾಡ್ಬಿಟ್ವಿ ಅಂತ ಅಂದ್ರೆ ನನಗೆ ಸಮಯವೇ ಇಲ್ಲ, ಶಾರ್ಟೇಜ್ ಆಗುತ್ತಾಗ ಸಮಯ. ಇಂಥ ಒಂದು ಸಾಧನೆಯನ್ನ ಮಾಡಬೇಕು. ಇದನ್ನೇ ನಿಜವಾದ ಸನ್ಯಾಸತ್ವ ಅಂತ ಕರೆದಿರ್ತಕ್ಕಂಥದ್ದು. ಇಂತಹ ಸನ್ಯಾಸತ್ವದ ಸಾಧನೆಯನ್ನ ನಾವು ಮಾಡೋಣ. ಭಗವಂತ ನಮಗೂ ಸಹ ಕರುಣಿಸಲಿ, ನಮ್ಮನ್ನು ಸಹ ಆ ಸಾಧನ ಮಾರ್ಗದಲ್ಲಿ ಕೊಂಡೊಯ್ಯಲಿ ಅಂತ ಭಗವಂತನಲ್ಲಿ, ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ. ಇವತ್ತಿನ ಒಂದು ಚಿಂತನಾ ಸರಣಿಯನ್ನ ಭಗವಂತನ ಪಾದ ಪದ್ಮಗಳಲ್ಲೂ ಹಾಗೂ ಪೂಜ್ಯ ಮಾತಾಜರಾಗಿರ್ತಕ್ಕಂಥ ರಾಜೇಶ್ವರಕ್ಕನವರ ಪಾದ ಪದ್ಮಗಳಿಗೂ ಹಾಗೂ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ಅರ್ಪಿತ ಮಾಡೋಣ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಗುರುದೇವ. ಇಲ್ಲಿ ತನಕ